ಬಿಹಾರದ ತೀರ್ಪನ್ನು ನಾವು ಗಮನಿಸ್ತಾ ಇದ್ವಿ. ಬೆಳಗ್ಗೆಯಿಂದಲೂ ಕೂಡ ನಾನ್ ಸ್ಟಾಪ್ ಕವರೇಜ್ನ ನಾವು ನೀಡ್ತಾ ಇದ್ವಿ. ಬಿಹಾರದಲ್ಲಿ ಏನಾಯಿತು, ಇವತ್ತಿನ ಫಲಿತಾಂಶ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಇಂಚಿಂಚು ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ವಿ. ಒಂದು ಕಡೆ NDA ಅತ್ಯುತ್ತಮವಾದಂತಹ ಪರ್ಫಾರ್ಮೆನ್ಸ್, ಇನ್ನೊಂದು ಕಡೆ MGBಯ ಪುವರೆಸ್ಟ್ ಪರ್ಫಾರ್ಮೆನ್ಸ್. ಏನು ಕಾರಣ ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡಿದ್ವಿ, ವಿಶ್ಲೇಷಣೆಯನ್ನು ನೀಡಿದ್ವಿ. ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಈಗ ನೆಕ್ಸ್ಟ್ ಇರುವಂಥದ್ದು CM ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ. ಆಲ್ಮೋಸ್ಟ್ ನಿತೀಶ್ ಕುಮಾರ್ ಅವರಿಗೆ ಹಾದಿ ಸುಗಮವಾಗಿದೆ ಅನ್ನುವಂಥದ್ದನ್ನ ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಬಟ್ ಸ್ಟಿಲ್ ಬಿಜೆಪಿಯಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿರೋದ್ರಿಂದ ಬಿಜೆಪಿಯಿಂದ ಯಾರಾದರೂ ಉಮೇದುವಾರರು ಇರ್ತಾರಾ ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿತೀಶ್ ನಿವಾಸಕ್ಕೆ ಈಗ DCM ಸಾಮ್ರಾಟ್ ದೌಡಾಯಿಸಿದ್ದಾರೆ. ಸಾಮ್ರಾಟ್ ಚೌಧರಿ ನಿತೀಶ್ ಕುಮಾರ್ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಸಾಮ್ರಾಟ್ ಚೌಧರಿ ಅಂದ್ರೆ ಈಗಿರುವಂತಹ ಪ್ರಶ್ನೆ, ಬಿಹಾರದಲ್ಲಿ ಈಗ ಆಲ್ಮೋಸ್ಟ್ NDA ಬಹುಮತವನ್ನು ಪಡೆದಾಗಿದೆ. ಆಲ್ಮೋಸ್ಟ್ 204 ದಾಟಿ ಮುನ್ನುಗ್ತಾ ಇರುವಂತಹ NDA. ಸೊ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಕೇವಲ 122. ಅದರಲ್ಲಿ ಈಗ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಕಾಣಿಸ್ತಾ ಇದೆ. 94 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿರುವಂತಹ ಬಿಜೆಪಿ. ನೆಕ್ಸ್ಟ್ ಇರೋದು JDU 81 ಸ್ಥಾನಗಳು. ಇವರಿಬ್ಬರ ಒಂದು ಕಾಂಬಿನೇಷನ್ ಜೊತೆಗೆ LJP ಕೂಡ ಇದೆ, 20 ಸ್ಥಾನಗಳನ್ನು ಪಡ್ಕೊಂಡಿದೆ. ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಜಿತನ್ ರಾಮ್ ಮಾಂಚಿ ಅವರ ನೇತೃತ್ವದ 5 ಸ್ಥಾನಗಳು, RLM ಕೂಡ 4 ಸ್ಥಾನಗಳನ್ನು ಪಡ್ಕೊಂಡಿದೆ NDAನಲ್ಲಿ. NDA ಗೆಲುವಿನ ಹಿಂದೆ ಏನ್ ಸ್ಟ್ರಾಟಜಿ ಇದೆ ಹಾಗಾದ್ರೆ? ಸೆಪ್ಟೆಂಬರ್ 17ರಿಂದ ನವೆಂಬರ್ 9ರವರೆಗೆ ಕ್ಯಾಂಪೇನ್ ಮಾಡಿದ್ರು. ಬರೋಬ್ಬರಿ 46 ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು. 5 ವಿಭಾಗೀಯ ಮತ್ತು 5 ಜಿಲ್ಲಾ ಮಟ್ಟದ ಸಭೆಗಳನ್ನ ಕೂಡ ಈ ಸಂದರ್ಭದಲ್ಲಿ ನಡೆಸಿದ್ರು. 35 ರ್ಯಾಲಿ ಮಾಡಿದ್ರು, ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ್ರು, ಒಂದು ರೋಡ್ ಶೋ ಕೂಡ ಮಾಡಿದ್ರು ಅಮಿತ್ ಶಾ. ಇದೆಲ್ಲವೂ ಕೂಡ ಕಾರಣ ಆಗಿರಬಹುದು. ಬಿಹಾರದಲ್ಲಿ ಗೆಲುವಿಗೆ ಅಮಿತ್ ಶಾ ಹೆಣೆದಿದ್ದಂತಹ ರಣತಂತ್ರ 100% ಇವತ್ತು ವರ್ಕೌಟ್ ಆದಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ 101 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ದಂತಹ ಬಿಜೆಪಿ NDAನಲ್ಲಿ ಸೀಟು ಹಂಚಿಕೆ ಬಹಳ ಸುಸೂತ್ರ ಅಂತ ಹೇಳಕ್ಕಾಗದೇ ಇದ್ರು ಕೂಡ, ಹಗ್ಗ ಜಗ್ಗಾಟ ಇದ್ರೂ ಕೂಡ ಕೊನೆಗೆ ಇಬ್ರು ಕೂಡ ಒಂದು ಅಗ್ರಿಮೆಂಟಿಗೆ ಬಂದ್ರು. ಸೇಮ್ ಸೀಟ್ಗಳು 101, 101. JDU ಕೂಡ 101 ಸ್ಥಾನ, ಬಿಜೆಪಿ ಕೂಡ 101 ಸ್ಥಾನದಲ್ಲಿ ಕಾಂಟೆಸ್ಟ್ ಮಾಡುತ್ತೆ ಅಂತ. LJPಗೆ 28 ಸ್ಥಾನಗಳನ್ನು ಬಿಟ್ಕೊಟ್ಟಿದ್ರು. ನೋಡಿ, ಕಾರ್ಯಕರ್ತರ ಜೊತೆ ಅಮಿತ್ ಶಾ ನಿಕಟ ಸಂಪರ್ಕವನ್ನ ಹೊಂದಿದ್ರು. ನಿತೀಶ್ ಶಾ ಜೊತೆಗೂಡಿ ರಾಜಕೀಯ ತಂತ್ರವನ್ನ ಹೆಣೆದ್ರು. ಕ್ಷೇತ್ರದ ಆಂತರಿಕ ಸಮಸ್ಯೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರು. ಸೀಟು ಹಂಚಿಕೆ ಗೊಂದಲ ಏನೇ ಇದ್ರೂ ಕೂಡ ಅದನ್ನ ಮಾತಾಡಿ ಬಗೆಹರಿಸ್ಕೊಂಡ್ರು. ಸಮುದಾಯಗಳ ಬಲ ಇತ್ತು, ಸೂಕ್ತ ಅಭ್ಯರ್ಥಿಗಳನ್ನ ಹುಡುಕಿ ಅಂತವರಿಗೆ ಟಿಕೆಟ್ ಅನ್ನ ಕೊಟ್ಟರು. ನಾರಿ ಶಕ್ತಿ ಮತ್ತು ಯುವ ಶಕ್ತಿಗೆ ಹೆಚ್ಚು ಒತ್ತು ನೀಡಿದ್ದು ಕೂಡ ಒನ್ ಆಫ್ ದ ರೀಸನ್. ಪ್ರಣಾಳಿಕೆಯಲ್ಲೂ ಕೂಡ ಮಹಿಳೆಯರು ಮತ್ತು ಯುವ ಜನರಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾಡಿದಂತಹ ಕೆಲವೊಂದಷ್ಟು ಭಾಷಣಗಳು. ಬಿಹಾರದ ಪಾಟ್ನಾದಲ್ಲಿ 3 ದಿನ ಅಮಿತ್ ಶಾ ಠಿಕಾಣಿ ಹೂಡಿದ್ರು. 100ಕ್ಕೂ ಹೆಚ್ಚು ರೆಬೆಲ್ಸ್ ಇಲ್ಲಿದ್ರು, ನಾಯಕರು ಸಿಡಿದೆದ್ದಿದ್ರು. ಆ ರೆಬೆಲ್ಸ್ ನಾಯಕರ ಜೊತೆಗೂ ಕೂಡ ಚರ್ಚೆ ಮಾಡಿ ಚುನಾವಣಾ ಚಾಣಕ್ಯ ಅಂತಾನೆ ಹೆಸರು ಪಡೆದಿರುವಂತಹ ಅಮಿತ್ ಶಾ ಅದನ್ನ ಸಾರ್ಟ್ ಔಟ್ ಮಾಡಿದ್ರು. ಅವರ ಬೇಕು ಬೇಡ ನಿರೀಕ್ಷೆಗಳು ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. ಅವ್ರಿಗೇನು ಬೇಕು ಅನ್ನುವಂಥದ್ದನ್ನ ಗೊತ್ತು ಮಾಡಿಕೊಂಡ್ರು. ಹಾಗೆ SIR ಬಗ್ಗೆ ವಿರೋಧಿ ಪಡೆ ಒಂದಷ್ಟು ಮಾತುಗಳನ್ನು ಹಾಡ್ತಾ ಇತ್ತು. ಪ್ರತಿಯೊಂದು ರ್ಯಾಲಿಯಲ್ಲೂ ಕೂಡ ವಿರೋಧಿ ಪಡೆ ವಿರುದ್ಧ ಗುಡುಕ್ತಾ ಇದ್ರು. JDU, ಬಿಜೆಪಿ, LJP ಕಾರ್ಯಕರ್ತರ ಜೊತೆಗೆ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ಹೋಗುವಂತೆ ಯಾವಾಗಲೂ ಕೂಡ ಅಮಿತ್ ಶಾ ಸಲಹೆಯನ್ನ ನೀಡ್ತಾನೆ ಇದ್ರು. 2020ರಿಂದಲೇ ಪಕ್ಷದಲ್ಲಿ ಇದ್ದಂತಹ ಸಮಸ್ಯೆಯನ್ನ ಅಮಿತ್ ಶಾ ಬಗೆಹರಿಸಿದ್ರು. ಸೊ ಅಂತಿಮ ಸುತ್ತಿನ ಮತದಾನಕ್ಕೂ ಮೊದಲು ಒಂದು ಅಬ್ಬರದ ಭಾಷಣ ಮಾಡಿದ್ರು. ನವೆಂಬರ್ 14ಕ್ಕೆ RJD ಕಾಂಗ್ರೆಸ್ ಧೂಳಿಪಟ ಆಗುತ್ತೆ, ಕಾಂಗ್ರೆಸ್ ಮತ್ತೆ RJD ವಾಶೌಟ್ ಆಗ್ಬಿಡುತ್ತೆ ಅಂತ ಆಗ್ಲೇ ಭವಿಷ್ಯ ನುಡಿದಿದ್ದಂತಹ ಅಮಿತ್ ಶಾ ಇದು ಜನರಿಗೆ ಹೊಸ ದೀಪಾವಳಿ ಅಂತನೂ ಕೂಡ ಹೇಳಿದ್ರು. ಅಂತಿಮ ಸುತ್ತಿನ ಮತದಾನಕ್ಕೂ ಮೊದಲು ಅಬ್ಬರಿಸಿದ್ರು ಅಮಿತ್ ಶಾ. ಇದೆಲ್ಲವೂ ಕೂಡ ಬಿಹಾರ ಜನರ ಮೇಲೆ ಪರಿಣಾಮ ಬೀರ್ತಾ ಹೋಯಿತು. ಬಹಳ ಮುಖ್ಯವಾಗಿ ನಿತೀಶ್ ಕುಮಾರ್ ಸರ್ಕಾರ ಆಡಳಿತದಲ್ಲಿದೆ. ಕನ್ಸಿಕ್ಯೂಟಿವ್ ಆಗಿ 5ನೇ ಬಾರಿಗೆ ಈಗ ನೆಕ್ಸ್ಟ್ CM ಆಗ್ತಾರೆ. ಸೊ CM ಆಗಿ ಮುಂದೆ ಯಾವ ಅಭ್ಯರ್ಥಿಯನ್ನ ನೋಡ್ಲಿಕ್ಕೆ ಇಚ್ಛೆ ಪಡ್ತೀರಾ, ಯಾರನ್ನ ನೀವು CM ಆಗಿ ನೋಡ್ತೀರಿ ಅನ್ನೋ ಸಮೀಕ್ಷೆ ಮಾಡಿದಾಗ ಹೆಚ್ಚಿನ ಒಲವು ನಿತೀಶ್ ಕುಮಾರ್ಗೆ ಏನು ಕಾಣಿಸ್ಲಿಲ್ಲ. ತೇಜಸ್ವಿ ಯಾದವ್ ಅವರಿಗೆ ಹೊಸ ಮುಖ ಬೇಕು ಅನ್ನುವಂಥದ್ರ ಬಗ್ಗೆ ಇತ್ತು. ಬಟ್ ಅದು ವೋಟ್ ಆಗಿ ಎಲ್ಲವೂ ಕೂಡ ಕನ್ವರ್ಟ್ ಆಗಲೇ ಇಲ್ಲ. ಬಿಹಾರದಲ್ಲಿ NDAಗೆ ನಾರಿ ಶಕ್ತಿಯ ಶ್ರೇಯಕ್ಷೆ ಸಿಕ್ತು. ದಾಖಲೆಯ ಮತದಾನ ಮಾಡಿದ್ದಾರೆ ಮಹಿಳೆಯರು. ಈ ಬಾರಿ 71.6% ಮಹಿಳೆಯರು ವೋಟ್ ಮಾಡಿದ್ದಾರೆ. 62.8% ಪುರುಷ ಮತದಾರರು ಮತ ಚಲಾವಣೆಯನ್ನು ಮಾಡಿದರು. ಪುರುಷರಿಗಿಂತ 9% ಹೆಚ್ಚು ಮಹಿಳೆಯರು ವೋಟ್ ಮಾಡಿದರು.
ಸೊ ನಾರಿ ಶಕ್ತಿ ಕೈ ಹಿಡಿದಿದೆ ಅನ್ನುವಂಥದ್ರಲ್ಲಿ ನೋ ಡೌಟ್. ಬಹುಶಃ ಇತಿಹಾಸಕ್ಕೆ ದಕ್ಕಿದ್ರೆ ನಾವು ಬಿಹಾರದಲ್ಲಿ 1951 ಬಳಿಕ ದಾಖಲೆ ವೋಟಿಂಗ್ ಆಗಿದ್ದು, ಅತಿ ಹೆಚ್ಚು ಮತ ಚಲಾವಣೆ ಹತ್ತತ್ರ 67%, ಒಂದು ಹಂತದಲ್ಲಿ 74-73% ಮತದಾನ ಆಗಿರುವಂಥದ್ದು ಕೂಡ ಇದೆ ಕೆಲವೊಂದು ಕ್ಷೇತ್ರಗಳಲ್ಲಿ. ನೋಡಿ 66.91% ಮತದಾನ ದಾಖಲಾಗಿತ್ತು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ನೆರವು ನೀಡುವಂತಹ ಒಂದು ವಾಗ್ದಾನ ನೀಡಿದ್ರು. ಬಾಲಕಿಯರಿಗೆ ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ಪ್ರೋತ್ಸಾಹ, ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟಿದ್ದು, ಹಲವು ಕ್ಷೇತ್ರಗಳಲ್ಲಿ ಹೆಚ್ಚಿರೋ ಮಹಿಳಾ ವೋಟರ್ಸ್ ಅನ್ನ ಗಣನೆಗೆ ತೆಗೆದುಕೊಂಡಿದ್ದು, ಅವರುಗಳಿಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು. ಪುರುಷರಿಗಿಂತ 5 ಲಕ್ಷಕ್ಕೂ ಹೆಚ್ಚು ಇದ್ದಾರೆ ಮಹಿಳೆಯರಲ್ಲಿ. ವೋಟಿಂಗ್ನಲ್ಲೂ ಕೂಡ ನೋಡಿದ್ರೆ ಮಹಿಳೆ ಮತಗಳ ಮೇಲೆ NDA ಕಣ್ಣಿಟ್ಟಿತ್ತು, ಅದು ವರದಾನವಾಗಿದೆ. ಸೊ ಹಾಗಾಗಿನೇ ಇವತ್ತು ಈ ಅಭೂತಪೂರ್ವ ದಾಖಲೆ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು ಮಹಿಳಾ ಮತದಾರರು ಅನ್ನುವಂಥದ್ರಲ್ಲಿ ನೋ ಡೌಟ್. ಅದರಲ್ಲೂ ಜೀವಿಕಾ ದೀದಿಯರೇನಿದ್ದಾರೆ ಅವರೆಲ್ಲರೂ ಕೂಡ ನಿತೀಶ್ ಪರವಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಈ ಜೀವಿಕಾ ದೀದಿಯರ ಪೈಕಿ ನೀವು ಯಾರ್ಯಾರಿಗೆ ಹಣ ಹಾಕಿದ್ರು, ಆ 10,000 ರೂಪಾಯಿ ಡೈರೆಕ್ಟಾಗಿ ಏನು ಹಣ ಅವರ ಅಕೌಂಟಿಗೆ ಹೋಯ್ತು, ಅದರಲ್ಲಿ ಜಾತ್ಯತೀತವಾಗಿತ್ತು. ಅಂದರೆ ಈ ಜಾತಿಯವರಿಗೆ ಸೀಮಿತ, ಇನ್ನೊಬ್ಬ ಜಾತಿಯವರಿಗೆ ಮಾತ್ರ ಕೊಡ್ತಾ ಇದ್ದೀನಿ ಅನ್ನೋದಿರಲಿಲ್ಲ. ಸೊ ಇದು ಒನ್ ಆಫ್ ದ ರೀಸನ್ ಆಯಿತು. ಯಾಕಂದರೆ ಈ ಹಿಂದಿನಿಂದಲೂ ಕೂಡ MY ಫ್ಯಾಕ್ಟರ್ ಬಗ್ಗೆ ಏನು ಮಾತಾಡ್ತಾ ಬಂದರು RJD ಮತ್ತು ಕಾಂಗ್ರೆಸ್, ಅಂದರೆ ಮುಸ್ಲಿಮ್ಸ್ ಮತ್ತು ಯಾದವರು ನಮಗೆ ಕೈ ಹಿಡಿತಾರೆ ಅಂಥೇಳಿ, ಅದು ಅವ್ರಿಗೆ ಉಲ್ಟಾ ಆಗ್ತಾ ಹೋಯಿತು.